ಸ್ಟ್ರಾಟಜೀಸ್, ಟ್ಯಾಕ್ಟಿಕ್ಸ್ ಆಫ್ ಪರ್ಸುಯೇಷನ್. ಹೆಂಗ ಪರ್ಸುಯೇಟ್ ಮಾಡೋದು? ಟ್ಯಾಕ್ಟಿಕ್ಸ್ ಆಫ್ ಪರ್ಸುಯೇಷನ್. ನಂಬರ್ 1, ಅಪೀಲ್ ಟು ರೀಸನ್. ವಿ ಕ್ಯಾನ್ ರೈಟ್ ಡೌನ್ ಲೈಕ್ ದಿಸ್, ಟ್ಯಾಕ್ಟಿಕ್ಸ್ ಆಫ್ ಪರ್ಸುಯೇಷನ್ ಅಂತ ನೀವು ಒಂದು ಪಿಕ್ಚರ್ ಹಾಕೊಂಡು ಬರೀಬಹುದು. ಟ್ಯಾಕ್ಟಿಕ್ಸ್ ಆಫ್ ಪರ್ಸುಯೇಷನ್, ಟ್ಯಾಕ್ಟಿಕ್ಸ್ ಆಫ್ ಪರ್ಸುಯೇಷನ್ ಅಂದಾಗ ನಂಬರ್ 1 ಅಂದ್ರೆ ಮನವೊಲಿಕೆಯ ತಂತ್ರಗಳು. ಮನವೊಲಿಕೆಯ ತಂತ್ರಗಳು. ಅಪೀಲ್ ಟು ರೀಸನ್, ಇದನ್ನ ಹೇಳ್ತೇನೆ ಹೆಂಗಂತೇಳಿ. ಅಪೀಲ್ ಟು ರೀಸನ್ ಕನ್ನಡದಲ್ಲಿ ತಾರ್ಕಿಕ ಮನವಿ, ಭಾವನಾತ್ಮಕ ಮನವಿ, ಭಾವನೆಗಳಿಗೆ ಮನವಿ ಅಥವಾ ಭಾವನಾತ್ಮಕ ಮನವಿ. ಅಪೀಲ್ ಟು ರೀಸನ್ ಮನವೊಲಿಕೆಯ ತಂತ್ರಗಳು. ಕನ್ನಡದಲ್ಲಿ ಭಾವನೆಗಳಿಗೆ ಮನವಿ. ಸ್ಕೇಲ್ ಫ್ಯಾಕ್ಟರ್ ಅಂದ್ರೆ ಏನಲ್ಲಿ ಭಯ ಹುಟ್ಟಿಸುವುದು. ಇಲ್ಲೇನು ಇತರೆ ತಂತ್ರಗಳು. ಹೆಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. 2 ಎಕ್ಸಾಂಪಲ್ ಹೇಳ್ತೀನಿ. ಈಗ ಪರ್ಸನಲ್ ಎಕ್ಸಾಂಪಲ್, ಪ್ರೊಫೆಷನಲ್ ಎಕ್ಸಾಂಪಲ್, 2 things we can discuss here. ಇದು ಕನ್ನಡದಲ್ಲಿ ಇದನ್ನ ಏನಂತೀವಿ? ತರ್ಕಕ್ಕೆ ಮನವಿ. ತಾರ್ಕಿಕ ಮನವಿ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಸಮ್ ಫ್ಯಾಕ್ಟ್ಸ್ ಹೇಳ್ತಾರೆ. ಫ್ಯಾಕ್ಟ್ಸು, ಎವಿಡೆನ್ಸು, ಹೌದಾ? ಫ್ಯಾಕ್ಟ್ಸು, ಎವಿಡೆನ್ಸು, ಮೆಸೇಜು, ಹೌದ್ರಿ? ಅಂದ್ರೆ ಸತ್ಯಾಂಶಗಳನ್ನ, ಸಂದೇಶಗಳನ್ನ, ಸಾಕ್ಷ್ಯಾಧಾರಗಳನ್ನ ಹೇಳಿ ಮನವಿ ಮಾಡೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಅಸ್, ಅದು ಏನಪ್ಪಾ? ತರ್ಕಕ್ಕೆ ಮನವಿ. ಸಾಕ್ಷ್ಯಾಧಾರಗಳು, ಸತ್ಯಾಂಶಗಳು, ಸಂದೇಶಗಳು, ಉದಾಹರಣೆಗಳು, ಎಕ್ಸಾಂಪಲ್ ಕೊಟ್ಟು ಹೇಳೋದು. ಅವ್ನ್ ಹಂಗಾಗ್ಯದ, ಮತ್ ನಿಂದು ಹಿಂಗೆ ಆತದ ನೋಡಪ್ಪ, ಮತ್ ನಿನ್ ಇಷ್ಟ ಅಂತಂದಾಗ ಅವ್ನು ತಿಳ್ಕೊಂತಾನೆ, ತಿದ್ಕೊಂತಾನೆ. ನೋಡು, ಮೊನ್ನೆ ಯಾರೋ ಏನೋ ಹಜ್ಭವನದಲ್ಲಿ ಕಳ್ತನ ಮಾಡಿದ್ನಂತ ಹಿಡ್ಕೊಂಡು ಹೊಡೆದಾರ, ನೀನ್ ಮಾಡಿದ್ರೆ ನಿನಗೆ ಹಿಂಗೆ ಆತನಪ್ಪ ಅಂತ ಹೇಳಿದ್ರೆ, ಹೌದಾ? ಹೌದಲ್ಲ? ನಿನಗೆ ಹಿಂಗ ಆತದ ನೋಡಪ್ಪ ಅಂತ ಹೇಳಿದ್ರೆ, he may be persuaded by your words. ನಿಮ್ಮ ಮಾತುಗಳಿಂದ ಅವರು ಮನವೊಲಿಯುವಂತ ಸಾಧ್ಯತೆಗಳು ಇದೆ. ಯಾವುದು? ಅಪೀಲ್ ಟು ರೀಸನ್. ತರ್ಕಕ್ಕೆ ಮನವಿ, ಫಸ್ಟ್ ಒನ್. ಎರಡನೇದು ಭಾವನೆಗಳಿಗೆ ಮನವಿ. ಇಟ್ ಇಸ್ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್, ಕ್ರಿಯೇಟಿಂಗ್ ಎಮೋಷನಲ್ ಅಂಡ್ ಫೀಲಿಂಗ್ಸ್, ಅಫೆಕ್ಷನೇಟ್ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್. ಹೆಂಗೆ? ನೋಡಿ, ಸ್ಟ್ರೈಕ್ ಮಾಡ್ತಿದಾರ, ರೋಡ್ ಬಂದ್ ಮಾಡಿದಾರ, ಟ್ರಾಫಿಕ್ ಜಾಮ್ ಆಗ್ಯದ, ನೀವು ಅಲ್ಲಿಗೆ ಹೋಗ್ತೀರಿ, ನೀವು DC ಇದ್ರಿ. ಫಸ್ಟ್ ನೀವ್ ಏನ್ ತಂತ್ರ ಬಳಸ್ಬೇಕು? ಅಪೀಲ್ ಟು ರೀಸನ್. ಅವ್ರಿಗೆ ಹೇಳ್ಬೇಕು ಸತ್ಯಾಂಶಗಳನ್ನ ಎಲ್ಲ. ನೋಡಪ್ಪ, ಕಬ್ಬಿನ ಬೆಲೆಯನ್ನ ಏರಿಸ್ತಕ್ಕಂಥ ಅಧಿಕಾರ ಸರ್ಕಾರಕ್ಕಿದೆ. ನೀವು ಹೋರಾಟ ಮಾಡಿರಿ, ನೀವು ಸ್ಟ್ರಗಲ್ ಮಾಡ್ತಿದ್ರಿ ಅಂತೇಳಿ ನೀವು ಕೊಟ್ಟಂತ ಮನವಿ ಪತ್ರ ನಾನು ಸರ್ಕಾರಕ್ಕೆ ಕಳಿಸಿದೀನಿ. ಐ ರಿಕ್ವೆಸ್ಟೆಡ್ even CM ಆಲ್ಸೋ, as soon as possible he is going to take action, please. Okay, don't trouble the people. ನನಗೆ ಗೊತ್ತಿದೆ ನಿಮ್ ಕಷ್ಟ ಏನಂತ ನಾನು ಕಳಿಸಿದ್ದೇನೆ. ಇದ್ದದ್ದನ್ನ ಸತ್ಯನ ಹೇಳ್ತಾ ಇದ್ದೀನಿ, ಸಾಕ್ಷಿ ತೋರಿಸ್ತಾ ಇದ್ದೀನಿ. CM ನನ್ನ ಜೊತೆ ಮಾತಾಡಿದ್ದಾರೆ, ಕಮ್ಯುನಿಕೇಟ್ ಮಾಡಿದ್ದಾರೆ, ಎಲ್ಲ ಹೇಳ್ತಾ ಇದ್ದಾರೆ. ಫಸ್ಟ್ ಒನ್. ಅದು ಹೇಳಿದಾಗ ಕೆಲವರು ಕನ್ವಿನ್ಸ್ ಆಗ್ತಾರೆ, ಬಿಡ್ತಾರೆ. ಓಕೆ, ಆಯ್ತು, ಫಸ್ಟ್ ಒನ್. ಇನ್ನು ಕೆಲವರು ಕನ್ವಿನ್ಸ್ ಆಗಲ್ಲ, ಬೇಕೇ ಬೇಕು, ನ್ಯಾಯ ಬೇಕು, ಸರ್ಕಾರ ಅಂತೆ ಸರ್ಕಾರ, ಯಾರಪ್ಪನ ಸರ್ಕಾರ. ದಟ್ ಇಸ್ ಅಪೀಲ್ ಟು ಎಮೋಷನ್ಸ್. ಎರಡನೇದು ಭಾವನೆಗಳಿಗೆ ಮನವಿ. ಸರ್ ನೋಡಿ, ನಿಮ್ಮಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಪೀಪಲ್ ದೇ ಆರ್ ಸ್ಟ್ರಕ್ ಇನ್ ದಟ್ ಟ್ರಾಫಿಕ್ ಜಾಮ್. ದೇರ್ ಆರ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ದೇ ಆಲ್ಸೋ ಸ್ಟ್ರಕ್. There are hospital going people, they also struck. There are office going officers, they also struck. You're creating problems to many people. Okay, please understand their emotions and our emotions and feelings. Respect their feelings and emotions. We are asking like this. ಭಾವನಾತ್ಮಕ ಮನವಿ ಮಾಡಿದಾಗ ಕೆಲವರು ಕೇಳ್ತಾರೆ, ಇರ್ಲಿ ಬಿಡೋ ಪಾಪ ಏನು ಅಂತ. ಇನ್ನು ಕೆಲವರು ಹೇಳ್ತಾರೆ, ಇವೆಲ್ಲ ನಾಟಕ ಬೇಡ, ಬೇಕೇ ಬೇಕು, ನ್ಯಾಯ ಬೇಕು. ಮೂರನೇದು ಸ್ಕೇರ್ ಫ್ಯಾಕ್ಟರ್. ಏನು ಅಂತ? 15 ನಿಮಿಷದಲ್ಲಿ ನೀವು ಖಾಲಿ ಮಾಡ್ಲಿಲ್ಲ ಅಂತಂದ್ರೆ ಎಲ್ಲರನ್ನ ಅರೆಸ್ಟ್ ಮಾಡ್ಬೇಕಾಗ್ತದೆ. ಹೌದಾ? ಲಾಠಿ ಚಾರ್ಜ್ ಮಾಡ್ಬೇಕಾಗ್ತದೆ, ಟಿಯರ್ ಗ್ಯಾಸ್ ಸ್ಪ್ರೆಡ್ ಮಾಡ್ಬೇಕಾಗ್ತದೆ. ಹಿಂಗೆಲ್ಲ ಹೇಳ್ಬೇಕಾಗ್ತದೆ. ಭಯ ಹುಟ್ಟಿಸ್ಬೇಕಲ್ಲ ಅವಾಗ ಹಂಚ್ಕೊಂಡು ಕೆಲವರು ಹೋಗ್ತಾರೆ. ಇನ್ನು ಕೆಲವರು, ಏನ್ರಿ ಎದುರಿಸ್ತೀರೇನ್ರಿ ನೀವು? ಈ ಗುಂಡಿಗೆ ಸೀಳೋ ಗುಂಡು ಇನ್ನೂ ಪೊಲೀಸರು ಗುಂಡು ಬಂದಿಲ್ಲ ಅಂತ ಅವ್ನು ಏನ್ ಹೇಳ್ತಾನ? ಪೀಪಲ್ ಟಾಕ್ ಲೈಕ್ ದಿಸ್. ಯಾವನ್ ಕೈಲಿ ಏನಾಗ್ತ್ರಿ? ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಮೇಕ್ ಲೈಕ್ ದಿಸ್.
ಅವಾಗ ಏನ್ ಮಾಡ್ಬೇಕಾಗತ್ತೆ, ಇತರೆ ತಂತ್ರಗಳು. ಇಲ್ಲಿ ಬಂದು ಪನಿಷ್ಮೆಂಟ್, ಓಕೆ, ಪನಿಷ್ಮೆಂಟ್, ರೀಇನ್ಫೋರ್ಸ್ಮೆಂಟ್ ಅಂದ್ರೆ ಏನು? ಬಹುಮಾನ ಕೊಡೋದು, ಅವಾರ್ಡ್ ಕೊಡೋದು ಅದಲ್ರಿ. ಅದ್ರಾಗ ಒಂದಿಬ್ಬರನ್ನ ಕರೆದು ಒಂದಿಷ್ಟು ಬಹುಮಾನ ಕೊಟ್ಬಿಟ್ರೆ ಉಳಿದವ್ರನ್ನೆಲ್ಲರೂ ನಿಲ್ಸ್ಕೊಂಡು ಬಿಡ್ತಾನ ಅವನು. ರೀಇನ್ಫೋರ್ಸ್ಮೆಂಟ್, ಪನಿಷ್ಮೆಂಟ್, ಇದರ ಟೆಕ್ನಿಕ್ಸ್ ಬರ್ತದೆ. ಕೊನೆಗೆ ಇದಕ್ಕೂ ಅವನು ಬಗ್ಲಿಲ್ಲ ಜಗ್ಲಿಲ್ಲ ಅಂದಾಗ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗ್ತದೆ, ಲಾಠಿ ಚಾರ್ಜ್ ಮಾಡ್ಬೇಕಾಗ್ತದೆ. ಅದ್ರಾಗ ಏನಾಗ್ತದೆ, ದೆನ್ ದೇ ವಿಲ್ ಬಿ ಪರ್ಸುಯೇಟಿವ್. ಕೆಲವು ದಂಡಂ ದಶಗುಣಂ, ಮೊದಲು ಕತ್ತೆಗೆ ಲತ್ತೆ ಪೆಟ್ಟಂತ ಹೊಡೆದ್ರೇನೆ ಅದಕ್ಕೆ ಬುದ್ಧಿ ಬರೋದು. ನೀವೆಷ್ಟು ಮಾತಾಡಿ ಹೌದಲ್ರಿ, ಕಾಲ್ ಹಿಡಿದು ಬೇಡ್ಕೊಂಡ್ರು ಅದು ಬಗ್ಗದಲ್ಲ, ಹೌದಲ್ರಿ. ಹಂಗಾಗಿ ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗ್ತದೆ, ಪನಿಷ್ಮೆಂಟ್, ರೀಇನ್ಫೋರ್ಸ್ಮೆಂಟ್, ಗಿಫ್ಟ್ಸ್, ಅವಾರ್ಡ್ಸ್, ರಿವಾರ್ಡ್ಸ್. ಬೈ ದೀಸ್ ಥಿಂಗ್ಸ್ ಆಲ್ಸೋ ವಿ ಕ್ಯಾನ್ ರಿಕ್ವೆಸ್ಟ್. ಹೌದಾ, ಅದನ್ನ ಪರ್ಸುಯೇಟ್ ಮಾಡ್ಬೋದು. ವಿ ಕ್ಯಾನ್ ಪರ್ಸುಯೇಟ್ ಪೀಪಲ್ ಬೈ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್.